ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ. 1,07,00,000 ಮಂದಿ ಮತದಾರರು ಎಎಸ್ಡಿಡಿಒ ಪಟ್ಟಿಯಲ್ಲಿ ಇದ್ದಾರೆ ಅಂತ ಹೇಳಿ ಎಸ್ಐಆರ್ ಮೊದಲ ಕರಡು ಮತದಾರರ ಪಟ್ಟಿ ಪ್ರಕಟ ಆಗಿದೆ. ಫಾರಂ 6 ಬಳಸಿಕೊಂಡು ಮತದಾರ ಪಟ್ಟಿಗೆ ಸೇರಿಸಬಹುದು. ಎರಡನೇ ಹಂತದ ಪ್ರಕ್ರಿಯೆ ರಾಜ್ಯದಲ್ಲಿ ಇಂದಿನಿಂದ ಆರಂಭ ಆಗುತ್ತೆ ಅಂತ ಹೇಳ್ತಿದ್ದಾರೆ. ರಾಜ್ಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದಂತಹ ವಿಶೇಷವಾದಂತಹ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆ ಎಸ್ಐಆರ್ ಪ್ರಕ್ರಿಯೆ ಜೂನ್ 30ರಿಂದ ಆರಂಭವಾಗಿತ್ತು. ಆಗಸ್ಟ್ 17ರಂದು ಪೂರ್ಣಗೊಂಡಿದೆ. ಇಂದು ಚುನಾವಣಾ ಆಯೋಗವು ಇದರ ಕರಡು ಮತದಾರರ ಪಟ್ಟಿಯನ್ನ ಪ್ರಕಟ ಮಾಡಿದೆ. ಇನ್ನು ಕರಡು ಪಟ್ಟಿಯಲ್ಲಿ ಸಂಬಂಧಿಸಿದಂತೆ ಸೆಪ್ಟೆಂಬರ್ 23ರವರೆಗೆ ಸಾರ್ವಜನಿಕರು ಆಕ್ಷೇಪಣೆ ಹಾಗೂ ಹಕ್ಕು ದಾವೆಗಳನ್ನು ಸಲ್ಲಿಸಬಹುದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನೋಡಿ, 1,07,00,000 ಮಂದಿ ಎಎಸ್ಡಿಡಿಒ ಪಟ್ಟಿಗೆ ಸೇರ್ಪಡೆ ಆಗಿದ್ದಾರೆ. ಎಎಸ್ಡಿಡಿಒ ಪಟ್ಟಿಯಲ್ಲಿ 65 ಲಕ್ಷ ಮಂದಿ ಶಾಶ್ವತವಾಗಿ ಸ್ಥಳಾಂತರಗೊಂಡಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. 16,39,864 ಮಂದಿ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು. ಇನ್ನು 15,17,042 ಮಂದಿ ಗೈರಾಗಿದ್ರು. 7,09,870 ಡ್ಯೂಪ್ಲಿಕೇಟ್ ಮತದಾರರು ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು 3,83,884 ಮಂದಿ ಇತರೆ ವಿಭಾಗದಲ್ಲಿ ಎಎಸ್ಡಿಡಿಒ ಪಟ್ಟಿಗೆ ಸೇರ್ಪಡೆ ಆಗಿದ್ದಾರೆ. ಇನ್ನು ಬೆಂಗಳೂರು ನಗರದ ಇನ್ನು ನೋಟಿಸ್ ಪಡೆಯುವವರ ಅಂಕಿ ಅಂಶವನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಬೆಂಗಳೂರು ಉತ್ತರದಲ್ಲಿ 6,13,003. ಇನ್ನು ಬೆಂಗಳೂರು ಕೇಂದ್ರದಲ್ಲಿ ಗಮನಿಸೋದಾದರೆ 4,29,364 ಮಂದಿ. ಇನ್ನು ಬೆಂಗಳೂರು ನಗರದಲ್ಲಿ 9,45,998 ಮಂದಿ ಅಂತ ಹೇಳಲಾಗ್ತಿದೆ. ಇನ್ನು ಬೆಂಗಳೂರು ದಕ್ಷಿಣದ ಕಡೆ ಗಮನ ಹರಿಸೋದಾದರೆ 4,14,625. ಒಟ್ಟು 24,05,990 ಮತದಾರರು ಅನ್ನುವಂಥದ್ದು ಈ ಪಟ್ಟಿಯಲ್ಲಿ ಗಮನ ಸೆಳೀತಾ ಇದೆ. ಯಾರಿಗೆ ಬರಲಿದೆ ನೋಟಿಸ್ ಅನ್ನುವಂತಹ ಪ್ರಶ್ನೆ ಖಂಡಿತವಾಗಿಯೂ ಎದುರಾಗುತ್ತೆ. ಆ ಒಂದು ದೃಷ್ಟಿಕೋನದಲ್ಲಿ ನೋಡೋದಾದ್ರೆ ಮ್ಯಾಪಿಂಗ್ ಆಗದೇ ಇರುವವರಿಗೆ ನೋಟಿಸ್ ಜಾರಿಯಾಗುವಂತಹ ಸಾಧ್ಯತೆ ಇದೆ. ಮತದಾರರ ಸ್ಥಳ ಇರಬಹುದು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೋಟಿಸ್ ಅನ್ನು ಜಾರಿ ಮಾಡ್ತಾರೆ. ನೋಟಿಸ್ ಜಾರಿ ಮಾಡಿ BROಗಳಿಂದ ತನಿಖೆಯನ್ನು ಮಾಡಲಾಗುತ್ತೆ. ನಾನು ಮತದಾರರ ಅಂತ ಪ್ರೂಫ್ ಮಾಡಿಕೊಳ್ಳಬೇಕು ಅವರು. ಆ ಸಂದರ್ಭದಲ್ಲಿ ನಾನು ಒಬ್ಬ ಮತದಾರ ಅಂತ ಹೇಳಿ ಅದಕ್ಕೆ ಬೇಕಾಗಿರುವಂತಹ ಪ್ರೋಸೆಸ್ಗಳು ಇರುತ್ತೆ, ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕಾಗತ್ತೆ. ನೋಟಿಸ್ ಬಳಿಕ ದಾಖಲಾತಿ ಸಲ್ಲಿಕೆ ಮಾಡಬೇಕು. 12 ದಾಖಲಾತಿಗಳಲ್ಲಿ ಒಟ್ಟು 1 ದಾಖಲಾತಿಯನ್ನ ಕೊಡಲೇಬೇಕಾಗತ್ತೆ. ನೋಟಿಸ್ ಪಡೆದ 7 ದಿನಗಳಲ್ಲಿ ಪ್ರಕ್ರಿಯೆ ನೀಡಬೇಕಾಗತ್ತೆ ಅನ್ನುವಂಥದ್ದು. ಇಷ್ಟು ಪ್ರೊಸೀಜರ್ಗಳನ್ನು ಅವರು ಫಾಲೋ ಮಾಡಬೇಕಾಗತ್ತೆ. ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬು ಕುಮಾರ್ ಸುದ್ದಿಗೋಷ್ಠಿಯನ್ನ ಮಾಡಿದ್ರು. 1,07,00,000 ಮಂದಿ ಮತದಾರರು ಎಎಸ್ಡಿಡಿಒ ಪಟ್ಟಿಗೆ ಸೇರ್ಪಡೆ ಆಗಿದ್ದಾರೆ. ಎಸ್ಐಆರ್ ಮೊದಲ ಕರಡು ಮತದಾರರ ಪಟ್ಟಿ ಈಗ ಪ್ರಕಟ ಆಗಿರುವಂಥದ್ದು. ಅದರಲ್ಲಿ ಅಂಕಿ ಅಂಶಗಳನ್ನು ಹೇಳಿದ್ವಿ. ಫಾರಂ 6 ಬಳಸಿಕೊಂಡು ಮತದಾರ ಪಟ್ಟಿಗೆ ಸೇರಿಸಬಹುದು ಅಂತ ಹೇಳ್ತಿದ್ದಾರೆ. ಇನ್ನು ಎರಡನೇ ಹಂತದ ಪ್ರಕ್ರಿಯೆ ಕೂಡ ಪ್ರಾರಂಭ ಆಗುತ್ತೆ. ಅದಕ್ಕೆ ಮುಂಚೆ ಯಾರು ಮತದಾನದ ಹಕ್ಕನ್ನು ಹೊಂದಿದ್ದೀವಿ ಅಂತ ಅಪ್ರೂವ್ ಮಾಡಬೇಕಾದ್ರೆ ಅಲ್ಲಿ ಹೇಳಿದಂಥ ಪ್ರೊಸೀಜರ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ, ಡಾಕ್ಯುಮೆಂಟ್ಸ್ಗಳನ್ನ ಕೊಡಬೇಕಾಗತ್ತೆ. ಈ ಪ್ರಕ್ರಿಯೆಗೆ ಸಂಪೂರ್ಣವಾಗಿ ಸಹಕಾರ ನೀಡಿದ ಎಲ್ಲ ಗೌರವಾನ್ವಿತ ಕರ್ನಾಟಕದ ಮತದಾರರಿಗೂ ಮತ್ತು ಕರ್ನಾಟಕದ ಎಲ್ಲ ರಾಜಕೀಯ ಪಕ್ಷಗಳ ಗೌರವಾನ್ವಿತ ಪದಾಧಿಕಾರಿಗಳಿಗೂ ಮತ್ತು ಸಿವಿಲ್ ಸೊಸೈಟಿ ಗ್ರೂಪ್ ಎಲ್ಲರಿಗೂ ಮತ್ತು ಪ್ರಿಂಟ್, ಎಲೆಕ್ಟ್ರಾನಿಕ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಎಲ್ಲ ಪ್ರತಿನಿಧಿಗಳಿಗೂ, ಎಲ್ಲ ಸ್ನೇಹಿತರಿಗೂ ಮತ್ತು BLO ಸೂಪರ್ವೈಸರ್, AERO, ERO ಮತ್ತು DEO ಮತ್ತು ಇನ್ನತೆ ಹಲವಾರು ಅಧಿಕಾರಿಗಳು ಮತ್ತು ಸ್ವೀಪ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಸಮೇತ ಈ ಸಂದರ್ಭದಲ್ಲಿ ನಾನು ನನ್ನ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಪ್ರಕ್ರಿಯೆ ನಮ್ಮದು ಈಗ ಡ್ರಾಫ್ಟ್ ಎಲೆಕ್ಟ್ರೋಲ್ ಏನು ನಾವು ಪಬ್ಲಿಷ್ ಮಾಡ್ತಾ ಇದ್ದೀವಿ, ಅದರಲ್ಲಿ ನಮ್ಗೆ ಗೊತ್ತಿದ್ದಂಗೆ ಈಗಾಗಲೇ 4,46,35,975 ಜನರದು ಹೆಸರು ಇರ್ತದೆ. ಅದು ಮೊದಲೇ ನಾವು ಕ್ಲಾರಿಫೈ ಮಾಡಿದ್ದೀವಿ. ಯಾರ್ಯಾರು ಎಎಸ್ಡಿಒ ಪಟ್ಟಿಯಲ್ಲಿ ಹೆಸರು ಇತ್ತು ಅವ್ರಿಗೆ ಬಿಟ್ಟು ಯಾರ್ಯಾರು ಎನ್ಯುಮರೇಷನ್ ಫಾರ್ಮ್ ಸೈನ್ ಮಾಡಿ ವಾಪಸ್ ಕೊಟ್ಟಿದ್ದಾರೆ ಅವರೆಲ್ಲರ ಹೆಸರು ಈ ಡ್ರಾಫ್ಟ್ ಅವರಲ್ಲಿ ಇರ್ತದೆ. ಈಗ ಆ 4,46,35,975
ಮತದಾರರ ಪೈಕಿ ಪುರುಷರು 2,21,59,240 ಇದ್ದಾರೆ. ಮಹಿಳೆಯರು 2,24,73,864 ಮತದಾರರಿದ್ದಾರೆ. ಅದರ್ಸ್ 2,871 ಮತದಾರರಿದ್ದಾರೆ. ಅದರಲ್ಲಿ 18 ವಯಸ್ಸಿಂದ 19 ವಯಸ್ಸಿಗೆ ಒಳಪಟ್ಟಿರುವ ಮತದಾರರ ಸಂಖ್ಯೆ 3,70,341. PWD ಎಲೆಕ್ಟರ್ ಪರ್ಸನ್ ವಿತ್ ಡಿಸಬಿಲಿಟಿ ಆ ಎಲೆಕ್ಟರ್ ಸಂಖ್ಯೆ 5,55,691. NRI ಎಲೆಕ್ಟರ್ಸ್ 951. ಸರ್ವೀಸ್ ಎಲೆಕ್ಟರ್ಸ್ 44,176. ಈಗ ಜನರಲ್ ಎಲೆಕ್ಟರ್ 4,46,35,975. ಸರ್ವೀಸ್ ಎಲೆಕ್ಟರ್ 44,186. ಒಟ್ಟಾರೆ 4,46,80,151 ಮತದಾರರು ಕರ್ನಾಟಕದಲ್ಲಿ ಇದ್ದಾರೆ. ಈಗಾಗಲೇ ನಾವು ತಿಳಿಸಿದಂಗೆ ಈ ಮತದಾರರ ಒಳಗೆ ಮ್ಯಾಪಿಂಗ್ ಇದರಲ್ಲಿ ಸೆಲ್ಫ್ ಮ್ಯಾಪಿಂಗ್ ಮಾಡಿಕೊಂಡವರ ಸಂಖ್ಯೆ 1,75,97,567. ಇಟ್ ಅಮೌಂಟ್ಸ್ ಟು 39.42%. ಪ್ರೋಜನಿ ಮ್ಯಾಪಿಂಗ್ ಮಾಡಿಕೊಂಡವರ ಸಂಖ್ಯೆ 2,46,92,908. ಇಟ್ ಅಮೌಂಟ್ಸ್ ಟು 55.32%. ನೋ ಮ್ಯಾಪಿಂಗ್ ಮಾಹಿತಿ ಯಾವುದು ಕೊಡದೇ ಇರುವವರ ಸಂಖ್ಯೆ 23,45,500. ಮತ್ತು ಇದರಲ್ಲಿ ನಾವು ಏಜ್ವಾರು ನೋಡುವಾಗ ಸುಮಾರು 85 ವಯಸ್ಸಿನಿಂದ ಮೇಲ್ಪಟ್ಟಿರುವ ಮತದಾರರ ಸಂಖ್ಯೆ 3,92,302 ಆಗಿರ್ತದೆ. ಆಮೇಲೆ ಪೋಲಿಂಗ್ ಸ್ಟೇಷನ್ ಆಫ್ಟರ್ ರ್ಯಾಷನಲೈಸೇಷನ್ ಈಗ ಮೊದಲು 1,200ಕ್ಕಿಂತ ಮೇಲ್ಪಟ್ಟು ಯಾವುದೇ ಮತದಾರರು ಮತಗಟ್ಟೆಯಲ್ಲಿ ಇರಬಾರದು ಎಂಬ ದೃಷ್ಟಿಯಿಂದ ಚುನಾವಣಾ ಆಯೋಗದ ಸೂಚನೆಯಂತೆ ಸುಮಾರು 1,873 ಮತಗಟ್ಟೆಗಳನ್ನು ಈಗ ಮತ್ತೆ ಸೇರಿಸಲಾಗಿದೆ. ಅದರ ಜೊತೆಗೆ ಈಗ ಇರುವ ಮತಗಟ್ಟೆಗಳ ಸಂಖ್ಯೆ ಕರ್ನಾಟಕ ರಾಜ್ಯದಲ್ಲಿ 60,923. ಈ ಪ್ರಕ್ರಿಯೆ ಶುರು ಮಾಡುವಾಗ ಇದ್ದ ಮತಗಟ್ಟೆಗಳ ಸಂಖ್ಯೆ 59,050 ಇದಿತ್ತು. ಮತ್ತು ಈಗಾಗಲೇ ಫಾರ್ಮ್ 6 4,73,354 ಫಾರ್ಮ್ 6 ಬಂದಿದೆ. ಫಾರ್ಮ್ 6A 3,880 ಬಂದಿದೆ. ಫಾರ್ಮ್ 7 67,000 ಇದೆ. ಫಾರ್ಮ್ 8 9,23,000 ಬಂದಿದೆ. ಒಟ್ಟಾರೆ 14,67,929 ಫಾರ್ಮ್ಸ್ ಈಗಾಗಲೇ ಬಂದಿದೆ. ಅದರ ಜೊತೆಗೆ ಈಗ ಇವತ್ತು ನಾವೇನು ಡ್ರಾಫ್ಟ್ ಎಲೆಕ್ಟ್ರಲ್ ರೋಲನ್ನು ಪಬ್ಲಿಷ್ ಮಾಡ್ತಾ ಇದ್ದೀವಿ. ಈ ಕಾರ್ಯದ ಜೊತೆ ನಮ್ಮದು ವೆರಿಫಿಕೇಷನ್ ಪ್ರಾಸೆಸ್ ಸಮೇತ ಸ್ಟಾರ್ಟ್ ಆಗ್ತದೆ. ಅದರ ಪ್ರಕಾರ ನಾವು ನೋಡ್ತಾ ಇದ್ವಿ ಮುಖ್ಯ ಚುನಾವಣಾ ಅಧಿಕಾರಿಯಾಗಿರುವಂತಹ ಅನ್ಮುಖ್ ಕುಮಾರ್ ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ASDDO ಪಟ್ಟಿ ಬಿಡುಗಡೆ ಮಾಡಿದ್ದಾರೆ. ಸುಮಾರು 1,07,00,000 ಮಂದಿ ಮತದಾರರು ಈ ASDDO ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ. ನೋಡಿ, SIR ಮೊದಲ ಹಂತದ ಏನು ಪ್ರಕ್ರಿಯೆ ಆಯಿತು, ಅದು ಕರಡನ್ನು ಮತದಾರರ ಪಟ್ಟಿ ಪ್ರಕಟ ಮಾಡಿದೆ. ಈಗ ಎರಡನೇ ಹಂತದ ಪ್ರಕ್ರಿಯೆ ಕೂಡ ಪ್ರಾರಂಭ ಆಗುತ್ತೆ, ಹಿಂದಿನಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರು. ಸುಮಾರು 1,07,00,000 ಮಂದಿ ಈ ಪಟ್ಟಿಯಲ್ಲಿ ಇರುವಂಥದ್ದು. ಯಾವ ಪ್ರದೇಶದಲ್ಲಿ ಅಥವಾ ಬೆಂಗಳೂರು ನಗರ ಪ್ರದೇಶದಲ್ಲಿ ಇರಬಹುದು, ಅಥವಾ ASDDO ಪಟ್ಟಿಯ 65 ಲಕ್ಷ ಮಂದಿ ಶಾಶ್ವತವಾಗಿ ಸ್ಥಳಾಂತರ ಆಗಿದ್ದಾರೆ, ಅಂದರೆ ಸ್ಥಳಾಂತರಗೊಂಡಿರುವಂಥವರು ಅಥವಾ ಸಾವನ್ನಪ್ಪಿರುವವರು ಈ ಎಲ್ಲ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ತಾರೆ. ಸುಮಾರು 16,39,864 ಮಂದಿ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಈ ಪಟ್ಟಿಯಲ್ಲಿ 15,17,042 ಮಂದಿ ಗೈರಾಗಿದ್ರು ಆ ಸಂದರ್ಭದಲ್ಲಿ, SIR ಪ್ರಕ್ರಿಯೆ ನಡೆಯುವಂತಹ ಸಂದರ್ಭದಲ್ಲಿ. ಇನ್ನು 7,09,870 ಡ್ಯೂಪ್ಲಿಕೇಟ್ ಮತದಾರರು ಇದ್ರು ಅನ್ನುವಂಥದ್ದು ಈಗ ಬೆಳಕಿಗೆ ಬರ್ತಾ ಇರುವಂಥದ್ದು. 3,83,884 ಮಂದಿ ಇತರೆ ವಿಭಾಗದಲ್ಲಿ ಇದ್ದಾರೆ ಅನ್ನುವಂಥದ್ದು ASDDO ಪಟ್ಟಿಯಲ್ಲಿ ಈಗ ಈ ಒಂದು ಕರಡು ಪ್ರತಿಯಲ್ಲಿ ಲಭ್ಯವಾಗ್ತಾ ಇದೆ. ಈಗ ಮ್ಯಾಪಿಂಗ್ ಆಗದೆ ಇರುವಂಥವರಿಗೆ ನೋಟಿಸನ್ನು ಜಾರಿ ಮಾಡ್ತಾರೆ. ಯಾರಿಗೆ ಈ ನೋಟಿಸ್ ಆಗುತ್ತೆ? ಮತದಾರರ ಸ್ಥಳ ಇರಬಹುದು, ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಒಂದು ನೋಟಿಸನ್ನು ಕೊಡ್ತಾರೆ. ನೋಟಿಸ್ ಜಾರಿಯನ್ನು ಮಾಡಿ BROಗಳಿಂದ ತನಿಖೆಯನ್ನು ಮಾಡಲಾಗುತ್ತೆ ಅನ್ನುವಂಥದ್ದು. ನಾನು ಮತದಾರ ಅಂತ ಏನಾದರೂ ಪ್ರೂವ್ ಮಾಡ್ಕೊಳ್ಬೇಕು ಅಂತ ಇದ್ದರೆ ಅದಕ್ಕೊಂದಷ್ಟು ಪ್ರಕ್ರಿಯೆ ಇರುತ್ತೆ, ಅದನ್ನು ಫಾಲೋ ಮಾಡಬೇಕಾಗುತ್ತೆ, ಪ್ರೊಸೀಜರ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ. ನೋಟಿಸ್ ಬಳಿಕ ದಾಖಲಾತಿಯನ್ನು ಅವರು ಸಲ್ಲಿಕೆ ಮಾಡಬೇಕು.
12 ದಾಖಲಾತಿಗಳಲ್ಲಿ ಸುಮಾರು ಒಂದು ದಾಖಲಾತಿಯನ್ನು ಕೊಡಲೇಬೇಕಾಗುತ್ತೆ. ಒಂದಷ್ಟು 12 ಪ್ರೂಫ್ಗಳ ಇರುತ್ತೆ. ಅದರಲ್ಲಿ ಆಧಾರ್ ಕಾರ್ಡ್ ಇರಬಹುದು ಅಥವಾ ವೋಟರ್ ಐ ಡಿ ಇರಬಹುದು, ಯಾವುದಾದ್ರೂ ಒಂದು ಪ್ರೂಫನ್ನು ಅವರು ಸಬ್ಮಿಟ್ ಮಾಡಬೇಕಾಗತ್ತೆ. ನಾನು ಈ ಒಂದು ಭಾರತದ ಪ್ರಜೆ, ನನಗೂ ವೋಟಿಂಗ್ ಹಕ್ಕಿದೆ ಅಂತ ಹೇಳೋದಕ್ಕೆ ಆ ಒಂದು ಪ್ರೂಫನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಈ ಒಂದು ಪ್ರಕ್ರಿಯೆಯನ್ನು ಅವರು ಫಾಲೋ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ವಿಚಾರಗಳನ್ನು ವಿ ಅನ್ಬುಕುಮಾರ್ ಅವರು ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡಿ ಹೇಳಿದರು. ಜೊತೆಗೆ ಎರಡನೇ ಹಂತದ ಏನು SIR ಪ್ರಕ್ರಿಯೆ ಕೂಡ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಬೆಂಗಳೂರು ದಕ್ಷಿಣದಲ್ಲಿ ಎಷ್ಟು ಲಕ್ಷ ಜನರು ಇದ್ದಾರೆ ಅನ್ನುವಂಥದ್ದು ಗಮನಿಸ್ತಾ ಇದ್ದೀವಿ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ರಂಜನ್. ಈಗ ಫೋನಲ್ಲಿ ಕನೆಕ್ಟ್ ಆಗಿದ್ದಾರೆ. ರಂಜನ್, ನಾವು ಗಮನಿಸ್ತಾ ಇದ್ದೀವಿ ಇವತ್ತು ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಈಗ 12 ದಾಖಲಾತಿಗಳಲ್ಲಿ ಯಾವುದಾದ್ರೂ ಒಂದು ದಾಖಲಾತಿಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಅಂದರೆ ಮತದಾರರ ಪಟ್ಟಿಗೆ ಸೇರ್ಪಡೆ ಆಗಬೇಕು ಅಂತ ಹೇಳಿದ್ರೆ ಏನೆಲ್ಲ ದಾಖಲಾತಿ, ಅಂದರೆ 12 ದಾಖಲಾತಿಗಳು ಯಾವುದು ಅಂತ ಹೇಳಿ, ಜೊತೆಗೆ ಯಾವುದು ಒಂದನ್ನಾದರೂ ಸಬ್ಮಿಟ್ ಮಾಡಬೇಕು ಅಂದ್ರೆ ಹೇಗೆ, ಆ ಪ್ರಕ್ರಿಯೆ ಹೇಗಿರುತ್ತೆ, ಪ್ರೊಸೀಜರ್ ಹೇಗಿರುತ್ತೆ ರಂಜನ್? ಮಾನಸ, ಕರ್ನಾಟಕದಲ್ಲಿ ಕೈಗೊಳ್ಳಲಾಗಿರುವಂತಹ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಪ್ರಕ್ರಿಯೆ ಮೊದಲ ಕರಡು ಪಟ್ಟಿಯನ್ನ ಇವತ್ತು ಬಿಡುಗಡೆ ಮಾಡಲಾಗಿರುವಂತದ್ದು. ಸುಮಾರು 1 ಕೋಟಿ 8 ಲಕ್ಷ ಜನ ಮತದಾರರು ಈ ಪಟ್ಟಿಯಿಂದ ಹೊರಗಿಡಲಾಗಿದ್ದಾರೆ ಅನ್ನುವಂತ ಮಾಹಿತಿಯನ್ನು ರಾಜ್ಯ ಮುಖ್ಯ ಚುನಾವಣೆ ಆಯುಕ್ತರಾದಂತಹ ಅನ್ಬುಕುಮಾರ್ ಅವರು ಇವತ್ತು ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಚುನಾವಣಾ ಆಯೋಗದ ಮನೆ ಪರಿಶೀಲನೆ ವೇಳೆ ಪತ್ತೆಯಾದಂತಹ ಅಂಕಿ ಅಂಶಗಳ ಪ್ರಕಾರ ರಾಜ್ಯದಲ್ಲಿ ಒಟ್ಟು 65,45,679 ಮತದಾರರು ಶಾಶ್ವತವಾಗಿ ಬೇರೆ ಪ್ರದೇಶಗಳಿಗೆ ಸ್ಥಳಾಂತರಗೊಂಡಿರುವಂತದ್ದು ಕೂಡ ಕಂಡು ಬಂದಿರುವಂತದ್ದು. ಜೊತೆಗೆ 15,17,042 ಮತದಾರರು ತಪಾಸಣೆ ವೇಳೆ ಲಭ್ಯವಾಗದೆ ಗೈರು ಹಾಜರಾಗಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಏನು ಈ ಕರಡು ಪಟ್ಟಿಯಲ್ಲಿ ಗೊತ್ತಾಗ್ತಿರುವಂತದ್ದು. ಜೊತೆಗೆ ಕೆಲವೊಂದಿಷ್ಟು ಜನ ಮೃತಪಟ್ಟವರಿದ್ರೆ, ಕೆಲವೊಂದಿಷ್ಟು ಜನ ನಕಲಿ ದಾಖಲಾತಿಯನ್ನು ಹೊಂದಿದ್ದವರು ಸಂಖ್ಯೆ ಕೂಡ ಅಪಾರ ಪ್ರಮಾಣದಲ್ಲಿದೆ ಅನ್ನುವಂಥದ್ದು ಕೂಡ ಈ ಒಂದು ಕರಡು ಪಟ್ಟಿಯಲ್ಲಿ ನಮಗೆ ಗೊತ್ತಾಗ್ತಿದೆ. ಎಲ್ಲರನ್ನು ಕೂಡ ಕರಡು ಪಟ್ಟಿಯಿಂದ ತೆಗೆದು ಹಾಕಲಾಗಿದೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಮುಖ್ಯ ಚುನಾವಣಾ ಆಯುಕ್ತರು ಕೊಟ್ಟಿರುವಂತದ್ದು. ಈಗಾಗಲೇ ಈ ಒಂದು ಆಕ್ಷೇಪಣೆಗೆ ಅವಧಿಯನ್ನ ಕೂಡ ನೀಡಲಾಗಿರುವಂತದ್ದು. ಆಗಸ್ಟ್ 24ರಿಂದ ಸೆಪ್ಟೆಂಬರ್ 23ರವರೆಗೆ ಏನಾದ್ರೂ ಈ ಕರಡು ಮತದಾರರ ಪಟ್ಟಿಯಲ್ಲಿ ಆಕ್ಷೇಪಣೆಗಳು ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಆಕ್ಷೇಪಣೆ ಸಲ್ಲಿಸೋಕೆ ಅವಕಾಶವನ್ನ ಕೂಡ ಕೊಟ್ಟಿರುವಂತದ್ದು. ಈಗಾಗಲೇ ಜೊತೆಗೆ ಏನು ಸುಮಾರು 1 ಕೋಟಿಗೂ ಅಧಿಕ ಜನ ನೋಟಿಸ್ ಅನ್ನ AERಗಳ ಮೂಲಕ ನೋಟಿಸ್ ಅನ್ನ ಸರ್ವ್ ಮಾಡೋಕೆ ಮುಖ್ಯ ಚುನಾವಣಾ ಆಯುಕ್ತರು ಕೂಡ ಈಗ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿರುವಂತದ್ದು. ಆಗಸ್ಟ್ 24ರಿಂದ ಅಕ್ಟೋಬರ್ 22ರವರೆಗೆ ಈ ಒಂದು ನೋಟಿಸ್ ಮತ್ತು ವಿಚಾರಣೆ ಪ್ರಕ್ರಿಯೆ ನಡೆಯುತ್ತೆ. ಜೊತೆಗೆ ಯಾವ ತಾವು ಕೇಳಿದ್ರು ಒಂದು ಪ್ರಶ್ನೆ, ಯಾವ ಅಗತ್ಯಕ್ಕೆ ಯಾವ ಫಾರ್ಮ್ ನೀಡಬೇಕು ಅಂತ ಹೇಳಿ. ಇದರಲ್ಲಿ ಫಾರ್ಮ್ 6, ಫಾರ್ಮ್ 6A, ಫಾರ್ಮ್ 7 ಮತ್ತು ಫಾರ್ಮ್ 8 ಅಂತ ಇದೆ. ಫಾರ್ಮ್ 6 ಅಲ್ಲಿ ಹೊಸ ಮತದಾರರು ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಕ್ಕೆ ಫಾರ್ಮ್ 6 ಅನ್ನ ಸಬ್ಮಿಟ್ ಮಾಡಬೇಕು. ಜೊತೆಗೆ ಫಾರ್ಮ್ 6A ಅಲ್ಲಿ ಅನಿವಾಸಿ ಭಾರತೀಯರು ಅಂದ್ರೆ NIR ಹೆಸರನ್ನ ಸೇರಿಸೋಕೆ, ಒಂದು ವೇಳೆ ವಿದೇಶದಲ್ಲಿ ಇದ್ರೆ ಅವರ ಹೆಸರನ್ನ ಸೇರಿಸೋಕೆ ಫಾರ್ಮ್ 6A ಕೊಡಬೇಕು. ಜೊತೆಗೆ ಫಾರ್ಮ್ 7 ಅಂದ್ರೆ ಮೃತಪಟ್ಟ ಅಥವಾ ಸ್ಥಳಾಂತರಗೊಂಡವರ ಹೆಸರನ್ನು ಡಿಲೀಟ್ ಮಾಡೋಕೆ ಫಾರ್ಮ್ 7 ಕೊಡಬೇಕು. ಜೊತೆಗೆ ಫಾರ್ಮ್ 8 ಅಲ್ಲಿ ವಿಳಾಸ ತಿದ್ದುಪಡಿ ಇರ್ಬೋದು, ಹೊಸ ವೋಟರ್ ಐಡಿ ಇರ್ಬೋದು. ಜೊತೆಗೆ ವಿಕಲಚೇತನರ ವರ್ಗೀಕರಣಕ್ಕಾಗಿ ಫಾರ್ಮ್ 8 ಅನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಈ ಎಲ್ಲಾ ದಾಖಲೆಗಳನ್ನ ಸಬ್ಮಿಟ್ ಮಾಡೋದ್ರ ಮೂಲಕ ಮತ್ತೊಮ್ಮೆ ಈ ಒಂದು ಚುನಾವಣಾ ಪ್ರಕ್ರಿಯೆ SIR ಪ್ರಕ್ರಿಯೆಯಲ್ಲಿ ಭಾಗವಹಿಸಬಹುದು ಅನ್ನುವಂತಹ ಮಾಹಿತಿಯನ್ನ ಕೂಡ ಕೊಟ್ಟಿರುವಂತದ್ದು. ಮಾನಸ, ಓಕೆ, ಥ್ಯಾಂಕ್ ಯು ರಂಜನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.